Yeah, next one. Find the equation of the ellipse whose length of the major axis is 20 and 4C are 0, plus or minus 5 ಅಂತ ಕೊಟ್ಟಿದ್ದಾನೆ. ಮೇಜರ್ ಆಕ್ಸಿಸ್ 20 ಅಂತ ಕೊಟ್ಟಿದ್ದಾನೆ. ಐ ವಿಲ್ ಕನ್ಸಿಡರ್ ದಟ್ ಒನ್ ಫಸ್ಟ್. ಓಕೆ, ಮೇಜರ್ ಆಕ್ಸಿಸ್ ಕೊಟ್ಟಿದ್ದಾನೆ. ನನಗೆ ಗೊತ್ತು ಮೇಜರ್ ಆಕ್ಸಿಸ್ ಏನಾಗುತ್ತೆ 2a ಇರುತ್ತೆ. ಸೊ 20 ಅಂತ ಇದ್ರೆ a ಏನಾಗುತ್ತಪ್ಪ, a is equal to 10 ಆಗುತ್ತೆ. ಮೇಜರ್ ಆಕ್ಸಿಸ್ಗೆ ಫಾರ್ಮುಲಾ ಗೊತ್ತು, ಮೇಜರ್ ಆಕ್ಸಿಸ್ ಈಕ್ವಲ್ ಟು 2a, 20 ಕೊಟ್ಟಾಗ ಏನಾಗುತ್ತೆ a ಈಕ್ವಲ್ ಟು 10 ಆಗುತ್ತೆ. ವಾಟ್ ದೇ ಆರ್ ಗಿವನ್ 4c ಕೊಟ್ಟಿದ್ದಾರೆ. 4c ಇನ್ ದ ಸೆನ್ಸ್ 0, ಪ್ಲಸ್ ಆರ್ ಮೈನಸ್ 5 ಕೊಟ್ಟಿದ್ದಾರೆ. ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, 0, ಪ್ಲಸ್ ಆರ್ ಮೈನಸ್ ಸಿ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಫಸ್ಟ್ ವ್ಯಾಲ್ಯೂ 0 ಇದೆ ಅಂದ್ರೆ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಲ್ಲಿ ಬರಲ್ಲ, ವೈ ಆಕ್ಸಿಸ್ ಅಲ್ಲಿ ಎಲಿಪ್ಸು ಬಂದಿದೆ. ವೈ ಆಕ್ಸಿಸ್ ಅಲ್ಲಿ ಎಲಿಪ್ಸು ಬಂದಿದೆ. ಮೇಜರ್ ಆಕ್ಸಿಸ್ ಅಲಾಂಗ್ ವೈ ಆಕ್ಸಿಸ್ ಆಗಿದೆ. ಓಕೆ, ವಾಟ್ ದೇ ಆರ್ ಆಸ್ಕಿಂಗ್, ಫೈಂಡ್ ಈಕ್ವೇಶನ್ ಆಫ್ ದ ಎಲಿಪ್ಸ್ ಅಂತ ಕೇಳಿದ್ದಾರೆ. ಈಕ್ವೇಶನ್ ಆಫ್ ದ ಎಲಿಪ್ಸ್ ಅಂತ ಕೇಳಿರೋದ್ರಿಂದ ವಿ ನೀಡ್ ಟು ಡೂ ದಟ್ ಒನ್. ಏನ್ ಈಕ್ವೇಶನ್ ಅನ್ನ ಬರೀತೀರಾ, ಎಕ್ಸ್ ಸ್ಕ್ವೇರ್ ಬೈ ಅಲಾಂಗ್ ವೈ ಆಕ್ಸಿಸ್ ಇದ್ದಾಗ ಇದು ಬಿ ಸ್ಕ್ವೇರ್ ಆಗುತ್ತೆ, ಪ್ಲಸ್ ವೈ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ವ್ಯಾಲ್ಯೂನ ನಾವು ಕಂಡುಹಿಡಬೇಕು. ಸಿ ಗೊತ್ತಾಗಿದೆ, ಎ ಗೊತ್ತಾಗಿದೆ, ಬಟ್ ನಾವು ಇಲ್ಲಿ ಬಿ ಸ್ಕ್ವೇರ್ ವ್ಯಾಲ್ಯೂ ಅಪ್ಲೋಡ್ ಮಾಡೋದಕ್ಕೆ ಬಿ ವ್ಯಾಲ್ಯೂ ಗೊತ್ತಿಲ್ಲ. ಸೇಮ್ ಪ್ರೊಸೀಜರ್ ಪ್ರೀವಿಯಸ್ ಪ್ರಾಬ್ಲಮ್ ತರ, ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಗೊತ್ತಿದೆ, ದೆನ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಗೊತ್ತಿದೆ. ಸೊ ವಾಟ್ ಈಸ್ ಎ ಸ್ಕ್ವೇರ್? ಎ is 10 in the sense a square is 100 minus what is c? C is 25 and c square is, sorry, c is 5 and c square is 25. Then b square value ಏನಾಯ್ತು ನಿಮಗೆ ಇಲ್ಲಿ 75 ಬಂತು. b square value 75. Directly you should write down here 75 plus y square, a square in the sense 100 is equal to 1 ಆಗುತ್ತೆ. So which is the right answer for this question is option C is the right answer. ಅಲಾಂಗ್ ವೈ ಆಕ್ಸಿಸ್ ಅಲ್ಲಿ ಬಂದಾಗ ವೈ ಕೆಳಗಡೆ ಬಿಗ್ಗರ್ ನಂಬರ್ ಬರಬೇಕು, ಅದು ಕಾನ್ಸೆಪ್ಟ್ ತಲೆಯಲ್ಲಿ. ಅಲಾಂಗ್ ವೈ ಆಕ್ಸಿಸ್ ಬಂದ್ರೆ ವೈ ಕೆಳಗಡೆ ಬಿಗ್ಗರ್ ನಂಬರ್, ಎಕ್ಸ್ ಕೆಳಗಡೆ ಸ್ಮಾಲರ್ ನಂಬರ್ ಬರಬೇಕು. ಓಕೆ, ಯಾ, ನೆಕ್ಸ್ಟ್ ಕ್ವೆಶ್ಚನ್. ಫೈಂಡ್ ದ ಲ್ಯಾಟಸ್ ರೆಕ್ಟಮ್ ಆಫ್ ಎಲಿಪ್ಸ್ x square by 4 plus y square by 9 is equal to 1 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಜನರಲ್ ಫಾರ್ಮ್ ಅನ್ನ ಬರೆಯೋಣ. ಎಕ್ಸ್ ಸ್ಕ್ವೇರ್ ಬಿಗ್ಗರ್ ಒನ್ ಯಾವ್ದಿದೆ, 9 ಇದೆ. ಸೊ ಎಕ್ಸ್ ಸ್ಕ್ವೇರ್ ಕೆಳಗಡೆ ಬಿ ಸ್ಕ್ವೇರ್ ಸ್ಮಾಲರ್ ಬರಬೇಕು, ವೈ ಸ್ಕ್ವೇರ್ ಕೆಳಗಡೆ ಎ ಸ್ಕ್ವೇರ್ ಬಿಗ್ಗರ್ ಬರಬೇಕು. ವಾಟ್ ಈಸ್ ಬಿ ಸ್ಕ್ವೇರ್? ಬಿ ಸ್ಕ್ವೇರ್ ಈಕ್ವಲ್ ಟು 4. ವಾಟ್ ಈಸ್ ಬಿ? ಬಿ ಇಸ್ ಈಕ್ವಲ್ ಟು 2. ವಾಟ್ ಈಸ್ ಎ ಸ್ಕ್ವೇರ್? ಎ ಸ್ಕ್ವೇರ್ ಈಕ್ವಲ್ ಟು 9. ಎ ಇಸ್ ಈಕ್ವಲ್ ಟು 3. ಎ ಗೊತ್ತಾಗಿದೆ, ಬಿ ಗೊತ್ತಾಗಿದೆ. ವಾಟ್ ವಿ ನೀಡ್ ಟು ಫೈಂಡ್ ಔಟ್ ಹಿಯರ್, ಲ್ಯಾಟಸ್ ರೆಕ್ಟಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಲ್ಯಾಟಸ್ ರೆಕ್ಟಮ್ಗೆ ಈಕ್ವೇಶನ್ ಏನು? ಲ್ಯಾಟಸ್ ರೆಕ್ಟಮ್ ಇಸ್ ಈಕ್ವಲ್ ಟು 2b square by a. So 2 into b square in the sense 4 by 3. Yeah, if you are multiplying this one, what you are getting? 8 by 3. Answer for this question is option A. That's it. ಇನ್ನೇನಿಲ್ಲ. ಕ್ವೆಶ್ಚನ್ ನೋಡಿದ ತಕ್ಷಣ ನೀವು ಐಡೆಂಟಿಫೈ ಮಾಡಬೇಕು. ಡಿನಾಮಿನೇಟರ್ ದೊಡ್ಡದಿದ್ರೆ ಅದು ಅಲಾಂಗ್ ವೈ ಆಕ್ಸಿಸ್ ಆಗುತ್ತೆ, ಡಿನಾಮಿನೇಟರ್ ಚಿಕ್ಕದಿದ್ರೆ ಅದು ಅಲಾಂಗ್ ಎಕ್ಸ್ ಆಕ್ಸಿಸ್ ಆಗುತ್ತೆ. ಓಕೆ, ಎಕ್ಸ್ ಕೆಳಗಡೆ ಚಿಕ್ಕದಿದ್ರೆ ಇದು ಅಲಾಂಗ್ ವೈ ಆಕ್ಸಿಸ್, ಎಕ್ಸ್ ಕೆಳಗಡೆ ದೊಡ್ಡದಿದ್ರೆ ಅದು ಅಲಾಂಗ್ ವೈ ಆಕ್ಸಿಸ್. ಓಕೆ, ಯಾ, ನೆಕ್ಸ್ಟ್. ಫೈಂಡ್ ದ ಈಕ್ವೇಶನ್ ಆಫ್ ದ ಎಲಿಪ್ಸ್ ಸೆಂಟರ್ 0, 0 and passes through the point 3, 2 and 1, 6 ಅಂತ ಕೊಟ್ಟಿದ್ದಾರೆ. ಇನ್ನೇನು ಕೊಟ್ಟಿಲ್ಲ ನಿಮಗೆ. ಡೈರೆಕ್ಟ್ರಿಕ್ಸು, ಫೋಕಸ್ಸು ಅದೇನಾದರೂ ಕೊಟ್ಟಾಗ ನೀವು ವಾಟೆಕ್ಸ್ ಅನ್ನ ನೋಡ್ಬಿಟ್ಟು ಅದು ಅಲಾಂಗ್ ಎಕ್ಸ್ ಆಕ್ಸಿಸ್ ಇದೆಯಾ ವೈ ಆಕ್ಸಿಸ್ ಇದೆಯಾ ಅಂತ ಕಂಡುಹಿಡಿತೀರಾ. ಬಟ್ ಅವನು ಬರೀ 2 ಪಾಯಿಂಟ್ ಕೊಟ್ಟಿದ್ದಾನೆ. ಈ ಪಾಯಿಂಟ್ ಬೇಸ್ ಮೇಲೆ ಅವನು ಕೊಟ್ಟಿರೋ ಅಂತ ಕ್ವೆಶನ್ನು ಅಲಾಂಗ್ ಎಕ್ಸ್ ಆಕ್ಸಿಸ್ ಬರುತ್ತಾ ಅಲಾಂಗ್ ವೈ ಆಕ್ಸಿಸ್ ಬರುತ್ತಾ ಅಂತ ನೋಡ್ಬೇಕಾಗತ್ತೆ. ಸೊ ಈ ಪಾಯಿಂಟ್ ಅನ್ನ ನೀವು ಅಬ್ಸರ್ವ್ ಮಾಡಿ, ಇದು ಎಕ್ಸ್ ಪಾಯಿಂಟ್ ಆಗುತ್ತೆ and this one is y point, sorry, ಇದು x ಪಾಯಿಂಟ್ ಆಗುತ್ತೆ. x 3 ಇದೆ, x 1 ಇದೆ. ಇಲ್ಲಿ 3, ಇಲ್ಲಿ 1 ಅನ್ಕೊಳ್ಳಿ, ಇಲ್ಲೇ 3 ಬಂದ್ಬಿಡ್ತು ನೀವು ಆಕ್ಸಿಸ್ ಅನ್ನ ಡ್ರಾ ಮಾಡಿದ್ರೆ. ಓಕೆ, ಬಟ್ y ಪಾಯಿಂಟ್ಸ್ ಅನ್ನ ಅಬ್ಸರ್ವ್ ಮಾಡಿ. y 2 ಇದೆ, ಇಲ್ಲಿ y ಪಾಯಿಂಟ್ ಏನಿದೆ 6 ಇದೆ. y ಇಲ್ಲಿ 2 ಇದೆ, y ಪಾಯಿಂಟ್ 6 ಎಲ್ಲಿ ಬಂತು? ಇಲ್ಲಿ ಬಂತು. ಸೊ ನೀವು ಈ ಪಾಯಿಂಟ್ಸ್ ಅನ್ನ ಅಬ್ಸರ್ವ್ ಮಾಡಿದ್ರೆ ಈ ರೀತಿ ಎಲಿಪ್ಸ್ ಬರುತ್ತೆ. ಸೊ ಇಲ್ಲಿ ಹೈಯೆಸ್ಟ್ ಪಾಯಿಂಟ್ ಇರೋದ್ರಿಂದ ಈ ಎಲಿಪ್ಸು ಅಲಾಂಗ್ ವೈ ಆಕ್ಸಿಸ್ ಆಗಿದೆ. ಓಕೆ, ಈ ರೀತಿ ಥಿಂಕ್ ಮಾಡಿ ಯಾವ ಇಕ್ವೇಶನ್ ಅನ್ನ ಯೂಸ್ ಮಾಡಬೇಕು ಅಂತ ನೀವು ಥಿಂಕ್ ಮಾಡಬೇಕಾಗತ್ತೆ. ಓಕೆ, ಯಾ, ನೆಕ್ಸ್ಟ್.
ಈಗ ನಮಗೆ ಅವ್ನು ಕೊಟ್ಟಿದ್ದಾನೆ ಪಾಯಿಂಟ್ಸು 3,2 ಮತ್ತು 1,6. ಆ ಪಾಯಿಂಟ್ಸನ್ನು ಬರ್ಕೊಂಡು ನಾನು ವ್ಯಾಲ್ಯೂಸನ್ನು ಹಾಕಬೇಕು. 3,2 ಒಂದ್ಸಲ ತಗೊಳ್ತೀನಿ, ಇದನ್ನು x, y ಅಂತ ತಗೊಳ್ತೀನಿ. ಇನ್ನೊಂದರಲ್ಲಿ 1,6 ತಗೊಳ್ತೀನಿ. ಸೊ ಇದನ್ನು ಕೂಡ ನಾನು x, y ಎರಡು ಸೆಪ್ರೇಟ್ ಈಕ್ವೇಷನನ್ನು ಬರ್ಕೊಳ್ತೀನಿ. ಫಸ್ಟ್ ಒನ್ನಲ್ಲಿ x² by b² ಪ್ಲಸ್ y² by a² equal to 1. Because along y axis ಆಗಿರೋದ್ರಿಂದ y ಕೆಳಗಡೆ a ಬರುತ್ತೆ. ಸೇಮ್ ಥಿಂಗ್ ಹಿಯರ್ x² by b² plus y² by a² is equal to 1 ಅಂತ ಬರುತ್ತೆ. ಸೊ x² b² in the sense 4 plus y² a² in the sense 9 is equal to 1. Same thing you should do here, x² by b² in the sense 36, b² in the sense 36 ಆಗುತ್ತೆ. ಸೇಮ್ ಥಿಂಗ್ ಈಗ ಪಾಯಿಂಟ್ಸನ್ನ ತಗೊಂಡ್ರಿ. ಎಕ್ಸ್ ವ್ಯಾಲ್ಯೂ ಏನು ಇಲ್ಲಿ 3 ಇದೆ. 3 ಇದ್ದಾಗ ಏನಾಗುತ್ತೆ, ಅದು 9 ಆಗುತ್ತೆ. 9 by b² ಪ್ಲಸ್ y ಏನಾಗುತ್ತೆ 2, 4 by b² is equal to 1. ಇದನ್ನ ಈಕ್ವೇಶನ್ 1 ಅಂತ ಕನ್ಸಿಡರ್ ಮಾಡಿ. ನಾವು x ಪ್ಲೇಸಲ್ಲಿ 1 by b² ಪ್ಲಸ್ y ಪ್ಲೇಸಲ್ಲಿ 36 by a² is equal to 1. ಇದನ್ನ ಈಕ್ವೇಶನ್ 2 ಅಂತ ಕನ್ಸಿಡರ್ ಮಾಡಿ. ಈಗ ಈಕ್ವೇಶನ್ 1 ಮತ್ತು 2ನ ಇಲ್ಲಿ ಬೆಳ್ಕೊತೀನಿ. 2ನ ನಂಗೆ ಸಿಂಪ್ಲಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. 1 by b² ಪ್ಲಸ್ 36 by a², this is also a² is equal to 1. ಈಕ್ವೇಶನ್ 1 ಇದೆ. ಸಾರಿ, ಈಕ್ವೇಶನ್ 2ನ ಬಿಕಾಸ್ ಯಾವುದಾದ್ರೂ ಒಂದು ವ್ಯಾಲ್ಯೂ ಹೋಗ್ಬೇಕಂದ್ರೆ ಇಲ್ಲಿ 9 ಇದೆ, ನಂಗೆ ಇದು 9 ಬೇಕು. ಸೊ 9 ಇಂದ ಮಲ್ಟಿಪ್ಲೈ ಮಾಡೋಣ. ಈಕ್ವೇಶನ್ 2 into 9 ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ಅದು ನೋಡ್ಬೇಕೀಗ ನಾವು ಇಲ್ಲಿ. ಓಕೆ, ವೆಯ್ಟ್, ಇಲ್ಲಿ 9 ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ 9 by b² ಬರುತ್ತೆ. ಈಗ 9 into 36 ಮಾಡಿದ್ರೆ ನಿಮಗೆ ಏನು ಬರುತ್ತೆ, 324 ಬರುತ್ತೆ. 324. Now you simplify all ಈಕ್ವೇಶನ್ ಏನಿದೆ ಅದಕ್ಕೆ 9ನ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟರಲ್ಲಿ ಬರೀರಿ. ಈಗ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಈ ಹೋಲ್ ಥಿಂಗ್ ಹೋಗುತ್ತೆ. ಉಳ್ಕೊಳ್ಳೋದೇನು ನಿಮಗೆ ಇಲ್ಲಿ 4 by a² minus 324 by a² is equal to -8. Okay, -8. If you are simplifying this one, what you are getting, 4 by a² minus, I am taking a² as a common factor. If I am taking LCM, then numerator become minus 320 is equal to -8. Minus get cancel. 840 is a 320. 40 by a² equal to 1. Then a² equal to 40. a² ವ್ಯಾಲ್ಯೂ ಏನು ಬಂತು ನಿಮಗೆ, 40 ಬಂತು. ಸೊ ನನಗೆ ಸ್ಪೇಸ್ ಅಲ್ಲಲ್ಲ, ಸೊ ನಾನು ಕ್ಲಿಯರ್ ಮಾಡಿ ಇದೇನು ಡಯಾಗ್ರಾಮ್ ಬರೆದಿದ್ದೀನಿ ಇದನ್ನು ಕ್ಲಿಯರ್ ಮಾಡಿಬಿಟ್ಟು ನಿಮಗೆ ಈ ಸೈಡಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವೆಯ್ಟ್ ಅ ಮಿನಿಟ್. a² ವ್ಯಾಲ್ಯೂ ಗೊತ್ತಾಗಿದೆ. ನೌ ವಿ ನೀಡ್ ಟು ಫೈಂಡ್ ಔಟ್ b² ವ್ಯಾಲ್ಯೂ. ಈಕ್ವೇಶನ್ 1 ಆರ್ ಈಕ್ವೇಶನ್ 2 ಅದರಲ್ಲಿ ಯಾವುದಾದ್ರೂ ಒಂದು ಈಕ್ವೇಶನನ್ನು ಕನ್ಸಿಡರ್ ಮಾಡಿ ಈ a² ವ್ಯಾಲ್ಯೂನ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ಆರ್ ಗೆಟಿಂಗ್ b² ವ್ಯಾಲ್ಯೂ. ನಾನು ಈಕ್ವೇಶನ್ 1 ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಈಕ್ವೇಶನ್ 1ಅಲ್ಲಿ 9 by b² ಪ್ಲಸ್ 4 by what is a² is 40 is equal to 1. 4 1s are 4 10s are, remaining is 9 by b² is equal to 1 minus 1 by 10. 1 by 10 ಏನಿದೆ ಅದನ್ನ ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ. ಇಫ್ ಯು ಆರ್ ಸಿಂಪ್ಲಿಫೈಯಿಂಗ್ ದಿಸ್ ಒನ್, 10 minus 1 is 9, 9 by 10. Okay, 9 get cancel. Then b² value is equal to 10. ಡೈರೆಕ್ಟ್ ಆಗಿ ಕಂಡುಹಿಡಿಬಹುದು. Then b² value is equal to 10 ಬರುತ್ತೆ. ಓಕೆ, ಈಗ ನೀವು ಜಸ್ಟು a² ಮತ್ತು b² ವ್ಯಾಲ್ಯೂ ಏನಿದೆ ಅದನ್ನು ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಆಗೇನಾಗುತ್ತೆ, x² by which one is b² is 10 plus y² by 40 a² along y axis ಆಗಿರೋದ್ರಿಂದ ಈ ಈಕ್ವೇಷನ್ ಬರುತ್ತೆ. ಸೊ ನಮಗೆ ಈ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದಾನೆ ಈಕ್ವೇಷನನ್ನು. ನಾವು ಈ ಫಾರ್ಮ್ಯಾಟಲ್ಲಿ ಕೊಟ್ಟಿರೋ ಈಕ್ವೇಷನನ್ನು ರೆಪ್ರೆಸೆಂಟ್ ಮಾಡಬೇಕು. ಟೇಕ್ 40 ಆಸ್ ಅ LCM. ಇಫ್ ಯು ಆರ್ ಟೇಕಿಂಗ್ 40, 10 4s are, remaining is 4x² plus y² is equal to 1. Then equation is 4x² plus y² equal to 40. Then option number A.
ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಕಾಂಪ್ಲಿಕೇಶನ್ ಲೆವೆಲ್ ಅಂದರೆ ಈ ರೀತಿ ಕೇಳಿದ್ರೆ ಇಫ್ ಇನ್ ಕೇಸ್. ಬಟ್ ನನಗೆ ಡೌಟ್ ಈ ಸಲ, ಯಾಕೆಂದರೆ ಎಲ್ಲ 2 ಮಾರ್ಕ್ಸ್ ಕ್ವೆಶನ್ ಕ್ಯಾನ್ಸಲ್ ಮಾಡಿ 1 ಮಾರ್ಕ್ಸ್ ಮಾತ್ರ ಇಲ್ಲಿರೋದ್ರಿಂದ ಇಷ್ಟು ಕಾಂಪ್ಲಿಕೇಟ್ ಕೇಳೋದು ಡೌಟು. ಬಟ್ ನಿಮಗೆ ಪ್ಯಾಟರ್ನ್ ಗೊತ್ತಿರಲಿ ಅಂತ ಮಾಡಿದ್ದೀನಿ. ನೆಕ್ಸ್ಟು ಹೈಪರ್ಬೋಲಾ ಏನಿದೆ, ಹೈಪರ್ಬೋಲಾ ಮೇಲೆ ನಾವು ಪ್ರಾಬ್ಲಮ್ಸನ್ನ ನೋಡ್ತಾ ಹೋಗೋಣ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಫೋಸಿ ಆಫ್ ಹೈಪರ್ಬೋಲಾ ಅಂತ ಕೊಟ್ಟಿದ್ದಾನೆ. ಸೊ x² / 9 - y² / 16 is equal to 1 ಅಂತ ಕೊಟ್ಟಿದ್ದಾನೆ. ಇಲ್ಲಿ a ವ್ಯಾಲ್ಯೂ ಏನಾಗುತ್ತೆ, a is equal to 3 and b is equal to 16 ಅಂದರೆ 4 ಆಗುತ್ತೆ. ಸೊ ಎಲ್ಲ ಸ್ಟೆಪ್ಪನ್ನು ಬರೆಯೋದು ಬೇಡ, ಡೈರೆಕ್ಟ್ ಆಗಿ ನಿಮ್ಗೆ ಈಗ ಪ್ರಾಕ್ಟೀಸ್ ಆಗಿದೆ ಪ್ಯಾರಾಬೋಲಾ ಎಲಿಪ್ಸ್ ಅಲ್ಲಿ. ಸೊ ಹೈಪರ್ಬೋಲಾನ ಈಸಿಯಾಗಿ ನೀವು ಐಡೆಂಟಿಫೈ, ಅದು a² = 9, b² = 16 ಅಂತ ಎಲ್ಲ ಬರೆಯೋದಕ್ಕಿಂತ a = 3, b = 4 ಅಂತ ನಾವು ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ಗಳನ್ನ ಬರಿಬಹುದು. ಸೊ ನಮಗೆ ಅವ್ನು ಕೇಳಿರೋದೇನು, ಕೋಆರ್ಡಿನೇಟ್ಸ್ ಆಫ್ ದ ಫೋಸಿ ಕೇಳಿದ್ದಾನೆ. then what we need to find out, foci is equal to, in the sense ± c, 0. we need to find out c value here. so c value ಬೇಕಂದ್ರೆ ಇಲ್ಲಿ ಫಾರ್ಮುಲಾ ಏನು ಬರುತ್ತೆ ನಿಮಗೆ, c² = a² + b². what is a²? a² in the sense 9 + 16, 25, that is c². c is ±5. c is ±5 and 4c ಏನಾಗುತ್ತೆ ಹಾಗಾದ್ರೆ ±5, 0. ಆಪ್ಷನ್ ಎ is the right answer for this question. okay, next question. Find the coordinates of the eccentricity of hyperbola y² - 16 x² is equal to 16 ಅಂತ ಕೊಟ್ಟಿದ್ದಾನೆ. First I need to simplify this equation. First I will write that equation, y² - 16 x² is equal to 16. Divide with 16, you are getting y² / 16 - x² / 1 = 1 ಅಂತ ಬರುತ್ತೆ, right? ಇಲ್ಲಿ y² ಫಸ್ಟ್ ಬಂದಿದೆ ಅಂತ ಹೇಳಿದ್ರೆ ಅಲಾಂಗ್ y ಆಕ್ಸಿಸ್ ಅಲ್ಲಿ ಇದೆ, x² ಫಸ್ಟ್ ಬಂದ್ರೆ ಅಲಾಂಗ್ x ಆಕ್ಸಿಸ್ ಅಲ್ಲಿ ಹೈಪರ್ಬೋಲಾ ಇರುತ್ತೆ. ಸೊ ಈಗ y² / 16 ಇದೆ. ಸೊ ಈ 16 ಅಂತ ಹೇಳಿದ್ರೆ ಇದು a² ಆಗುತ್ತೆ. ಜನರಲ್ ಫಾರ್ಮ್ ಏನು, y² / a² - x² / b² is equal to 1. then what is a here? a is equal to 4 and b is equal to 1. what they are asking to find out here, eccentricity ಕೇಳಿದ್ದಾರೆ. eccentricity in the sense e is equal to c by a. we need to find out this a, c value. a ಗೊತ್ತಿದೆ, c value ಗೊತ್ತಿಲ್ಲ. so with the help of a and b we are finding c value. okay, what is c value na ಹೇಗೆ ಕಂಡುಹಿಡಿತೀರಾ ನೀವು ಇಲ್ಲಿ? we know the formula, c² = a² + b². what is a² here? a² is 16 - 1, 15. then c is equal to √15. c is equal to √15. so ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ √15 by what is a? a is 4. then which is the right answer? sorry, this is +1, right? then this one becomes 17. then option A is the right answer for this one, 17 by 4. I just confused. okay, this is 17. then answer 17 by 4 ಆಗುತ್ತೆ. okay, this way we are finding eccentricity of hyperbola. next one, they are asking to find out in this question latus rectum of a hyperbola. just you observe the equation, x² first ಬಂದಿರೋದ್ರಿಂದ hyperbola along x axis ಆಗಿದೆ. then what is a here? a is 3 and what is b here? b is 4. directly you should write down that one. okay, they are asking latus rectum. latus rectum ಗೆ equation ಏನರಪ್ಪ, 2b² by a. just you substitute to what is b²? b² is 16. what is a? a is 3. if you are simplifying this one, what you are getting? 32 by 3. this is the latus rectum of the given hyperbola. then which is the right answer? option A is the right answer, 32 by 3. that's it. ಏನಿಲ್ಲ, ಅವನೇನು ಕೇಳಿದಾನೆ ನಾವೇನು ಮಾಡಬೇಕು, ನಮಗೆ ಫಾರ್ಮುಲಾ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್. asymptotes ಅಂತ ಕೇಳಿದಾನೆ. asymptotes ಕೇಳಿದ್ರೆ just you write down the formula for asymptotes. y is equal to ± b by ax.
y is equal to plus or minus b by ax. What is b here? ನೀವು ಅದು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. a is equal to 6, b is equal to 5. Just you write down plus or minus 5 by 6x, y is equal to plus or minus 5 by 6x, which is the right answer here. Option A. Asymptotes ಕೇಳಿದಾಗ ಡೈರೆಕ್ಟ್ ಆಗಿ ನೀವು ಈ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. So based on that formula, answer is option A. Yeah. Next one. Find the equation of the hyperbola where 4c are 0, plus or minus 12 and the length of the latus rectum is 36. We need to find out equation of hyperbola. So what they are given? Latus rectum ಕೊಟ್ಟಿದ್ದಾರೆ. Latus rectum ಎಷ್ಟು ಕೊಟ್ಟಿದ್ದಾರೆ? 36. Latus rectum ಗೆ ಫಾರ್ಮುಲಾ ಏನು? 2b square by a is equal to 36. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? 4c ಕೊಟ್ಟಿದ್ದಾರೆ. ಐ ವಿಲ್ ರೈಟ್ ಡೌನ್ ದಟ್ ಒನ್. 4c 0, plus or minus 12 ಅಂತ ಕೊಟ್ಟಿದ್ದಾರೆ. ಸೊ ದಟ್ ಒನ್ is 0, plus or minus c. 0, plus or minus c. Yeah. Now b square ಅನ್ನ can I write? ಈ ಏನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 36a by 2, then b square equal to 2 ಇಂದ ಈ 36 ನ ಸಿಂಪ್ಲಿಫೈ ಮಾಡಿದ್ರೆ b square equal to 18a ಬರುತ್ತೆ. ಸೊ ಈಗ b ಮತ್ತೆ a ಎರಡು ವ್ಯಾಲ್ಯೂ ಬೇಕು. ನಮಗೆ ಗೊತ್ತಿರೋದು c ವ್ಯಾಲ್ಯೂ ಮಾತ್ರ. ಇದಕ್ಕೆ ನಮಗೆ ಕಂಡೀಷನ್ ಗೊತ್ತಿದೆ. ಆ ಕಂಡೀಷನ್ ಅನ್ನ ಯೂಸ್ ಮಾಡೋಣ. c square equal to a square plus b square. What is c square? c square is 144. What is a square? Keep that a square as it is. What is b square? b square ಗೆ 18a ಅಂತ ಇದೆ. Just you write down 18a. Then a square plus 18a minus 144. 144 equal to 0. Yeah, it looks like a quadratic equation. Quadratic equation formula ಇದೆ. ನಾವು ಈ quadratic equation ಅನ್ನ ಸಿಂಪ್ಲಿಫೈ ಮಾಡಿ ಫ್ಯಾಕ್ಟರೈಸ್ ಮಾಡಬೇಕು. ಫ್ಯಾಕ್ಟರೈಸ್ ಇನ್ ದ ಸೆನ್ಸ್ -144 ಅನ್ನ ಫ್ಯಾಕ್ಟರೈಸ್ ಮಾಡಿದ್ರೆ 24 ಮತ್ತೆ 6 ಬರುತ್ತೆ. 24 minus 6 is 144. If you are adding these two, you are getting 18. 24 ಅಲ್ಲಿ 6 ನ ಕಳೆದ್ರೆ ಎಷ್ಟು ಬರುತ್ತೆ? 18. ನಾನು ಡೈರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್ ಇದ್ರೆ ನಿಮ್ಗೆ ಬರೋ ಆನ್ಸರ್ ನೆಗೆಟಿವ್ ಆಗಿರುತ್ತೆ. ಇಲ್ಲಿ ನೆಗೆಟಿವ್ ಇದ್ರೆ ಬರೋ ಆನ್ಸರ್ ಏನಾಗಿರುತ್ತೆ? ಪಾಸಿಟಿವ್. ಡೈರೆಕ್ಟ್ ಆಗಿ ನಾವು ರೂಟ್ಸ್ ನ ಬರೀಬಹುದು. ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ಈ ಶಾರ್ಟ್ ಟ್ರಿಕ್ ಅನ್ನ. ಬೇಸ್ಡ್ ಆನ್ ದಟ್ ಶಾರ್ಟ್ ಟ್ರಿಕ್ ಪಾಸಿಟಿವ್ ವ್ಯಾಲ್ಯೂ ಕನ್ಸಿಡರ್ ಮಾಡಬೇಕು. ಡೋಂಟ್ ಕನ್ಸಿಡರ್ ನೆಗೆಟಿವ್ ವ್ಯಾಲ್ಯೂ. ಎ ಏನಾಗುತ್ತೆ ನಿಮ್ಗೆ ಇಲ್ಲಿ 6 ಆಗುತ್ತೆ. ಸೊ ಎ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 18 into 6 ಆಗುತ್ತೆ. 18 into 6 ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ಯು ಆರ್ ಗೆಟಿಂಗ್ 108. b square is equal to 108. Now you write down the formula. ಫಾರ್ಮುಲಾ ಬರೀರಿ. ಈಗ ಹೈಪರ್ಬೋಲಾ ಏನಿದೆ ಅದಕ್ಕೆ ಈಕ್ವೇಶನ್ ಅನ್ನ ಬರೆದ್ರೆ ಇಲ್ಲಿ ನೋಡಿದಾಗ ಇದು 0 ಇದೆ ಅಂದ್ರೆ ಇದು ಅಲಾಂಗ್ x axis ಬರಲ್ಲ, ಅಲಾಂಗ್ y axis. ಅಲಾಂಗ್ y axis in the square, y square by a square minus x square by b square is equal to 1. Y square, what is a? A is 6, that means 36 minus x square by 108 is equal to 1. ಇದು ಫಾರ್ಮ್ ಆಗುತ್ತೆ ಫಾರ್ಮುಲಾ. ಬಟ್ ಅವನು ಇನ್ನೂ ಸಿಂಪ್ಲಿಫೈ ಮಾಡಿ ಕೇಳಿದ್ದಾನೆ. ಸೊ ಐ ಆಮ್ ಟೇಕಿಂಗ್ 108 as a LCM. If I am taking 108 as a LCM, I am getting 3y square minus x square is equal to 1. If you cross multiply, you are getting 3y square minus x square equal to 108. This is the right answer for this question. Option A is the right answer. 3y square minus x square equal to 108. This way we are solving, finding equation of hyperbola. Okay? Yeah. Next one. Find the equation of hyperbola 0, plus or minus root 10 passing through 2, 3. Passing through 2, 3. Yeah. ಈ ಕ್ವೆಶ್ಚನ್ ಅನ್ನ ನೀವೇ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅದರ ಬೇಸಿಸ್ ಮೇಲೆ ನೀವು ಮಾಡಿರೋ ಕ್ವೆಶ್ಚನ್ ಸರಿ ಇದೆಯಾ ಏನೋ ಅಂತ ಹೇಳ್ತೀನಿ. ಪ್ರಾಕ್ಟೀಸ್ ಕ್ವೆಶ್ಚನ್ ಅಂತ ಅನ್ಕೊಳ್ಳಿ. ಯು ಕನ್ಸಿಡರ್ ದಿಸ್ ಇಸ್ ಪ್ರಾಕ್ಟೀಸ್ ಕ್ವೆಶ್ಚನ್. ನಾನು ಇದಕ್ಕೆ ಆನ್ಸರ್ ಅನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಓಕೆ? ಯಾ. ನೆಕ್ಸ್ಟ್ ಕ್ವೆಶ್ಚನ್ ಸೇಮ್ ಇದೆ. ಪ್ರೀವಿಯಸ್ ಪ್ರಾಬ್ಲಮ್ ಏನೇ ಇಲ್ಲದೆ ಅದೇ ಪ್ರಾಬ್ಲಮ್ ಬೇಸ್ ಮೇಲೆ ಮಾಡಿದ್ದೀನಿ. ಯಾ. ಲಾಸ್ಟ್ ಒನ್. ದ 4c plus or minus 3 root 5
0 and length of lattice rectum 8, then find hyperbola equation ಅಂತ ಕೇಳಿದ್ದಾನೆ. then find hyperbola equation. what they are given, 4c ಕೊಟ್ಟಿದ್ದಾನೆ. 4c in the sense c is equal to plus or minus 3 root 5 ಅಲ್ವಾ ಕೊಟ್ಟಿರೋದು, plus or minus 3 root 5. ಸೊ 3 ರೂಟ್ 5 ನ ಸಿ ತಗೊಳ್ಳಿ, ಪಾಸಿಟಿವ್ ಅನ್ನ. ಲ್ಯಾಟಸ್ ರೆಕ್ಟಮ್ ಕೇಳಿದಾನೆ, ಲ್ಯಾಟಸ್ ರೆಕ್ಟಮ್ 8 ಅಂತ ಕೊಟ್ಟಿದ್ದಾರೆ. ದೆನ್ ದಟ್ ಒನ್ ಇಸ್ 2b ಸ್ಕ್ವೇರ್ ಬೈ a ಇಸ್ ಈಕ್ವಲ್ ಟು 8. ದೆನ್ b ಸ್ಕ್ವೇರ್ ಈಕ್ವಲ್ ಟು 4a ಆಗುತ್ತೆ. b ಸ್ಕ್ವೇರ್ ಈಕ್ವಲ್ ಟು 4a. ವಿ ನೋ ದ ಫಾರ್ಮುಲಾ, c ಸ್ಕ್ವೇರ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. c square is, if you are squaring this one, 9 5s are 45 ಆಗುತ್ತೆ. that one become 45. just you write down directly because ಇದನ್ನ ಸ್ಕ್ವೇರ್, c ಸ್ಕ್ವೇರ್ ಇದೆ, that means c root 5 whole square 9 into 5 45 ಆಗುತ್ತೆ. ಡೈರೆಕ್ಟ್ ಆಗಿ ನಾನು ಇಲ್ಲಿ 45 ಬರೀತೀನಿ. ಓಕೆ, 45 is equal to a ಸ್ಕ್ವೇರ್ ಏನಪ್ಪ ಇದೆ, a ಸ್ಕ್ವೇರ್ ಹಾಗೆ ಬರೀರಿ. ಇಲ್ಲಿವರೆಗೆ ನಾವು ಕೋಆರ್ಡಿನೇಟ್ ಜಿಯೋಮೆಟ್ರಿಯಲ್ಲಿ ಏನೇನು ಟಾಪಿಕ್ಸ್ ಇದೆ, 6 ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, 1 by 1 ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿಗೆ ಚಾಪ್ಟರ್ ಮುಗಿಯುತ್ತೆ. ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಪ್ರಾಬ್ಲಮ್ಸು ಏನು ಬೇಕಂದ್ರೂ ಆ್ಯಪಲ್ಲಿ ಇರುತ್ತೆ. ನೀವು ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೊಂಡಾಗ ನಿಮಗೆ ಅದರದ್ದು ಕಂಟಿನ್ಯೂಷನ್ ವಿಡಿಯೋ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಬೇರೆ ಯಾವುದಾದ್ರೂ ಹೊಸ ಟಾಪಿಕನ್ನು ಡಿಸ್ಕಸ್ ಮಾಡಿ. ಥ್ಯಾಂಕ್ ಯು. Hey there, are you looking for the perfect study companion? Try Rankbook. Download Rankbook app from Google Play Store today. Just click on the link in the description and start your journey towards academic success. Log in using your mobile number. Our app offers a vast library of resources, personalized study tips, and easy process tracking. It is everything you need to excel in your studies.